ಓಕೆ ಗೈಸ್, ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಅದು ಯಾವುದೋ ಆಫ್ ರೋಡ್ನ ಈ ಗಾಡಿಯಲ್ಲಿ ಮಾಡಿಸ್ಬಿಟ್ಟ ನಮ್ಮ ಹುಡುಗ. ಒಂದು ರೇಂಜಿಗೆ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಐತೆ ನೋಡಿ ಹೆಂಗಿದೆ ಹೋಟೆಲ್ಲು, ಬಟ್ ಒಳಗಡೆ ಎಗ್ ದೋಸೆ ನೆಕ್ಸ್ಟ್ ಲೆವೆಲ್ ಗುರು. ಮತ್ತು ಈ ಸ್ಟೇಟ್ ಅವರು ಒಂಥರ ಚಟ್ನಿ ಮಾಡ್ತಾರೆ ಗುರು, ಎಲ್ಲಿಂದ ಕಂಡುಹಿಡಿತಾರೋ ಏನು ಹಾಕ್ತಾರೋ ಅವ್ರಿಗೆ ಗೊತ್ತದು. ಬನ್ನಿರಿ ಬಾಯ್ಸ್, ಇವಾಗ ಬ್ಲಾಸ್ಟ್ ಮಾಡ್ತಾರೆ. ಇವಾಗ ಸ್ವಲ್ಪ ಗಾಳಿ ಆಡ್ತಾ ಇದೆ ಸರ್. ಗೈಸ್, ಇನ್ನೂ ಒಂದು ಏನು ವಿಷಯ ಅಂದರೆ, ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಅದೆಲ್ಲ ಅದರಲ್ಲಿ ನಾವು ಇನ್ವಾಲ್ವ್ಡ್ ಅಂತ ಹೇಳ್ಬೋದು. ಗೈಸ್, ಎಲ್ಲರಿಗೂ ಗೊತ್ತಿರುತ್ತೆ ಮೈಸೂರಿನ ಟಾಕ್ಸಿಕ್ ಕನ್ನಡಿಗ ಅಂತ ಏನು ಕರೀತಾರೆ ಅವ್ರಿಗೂ, ದೀಪು DV ವ್ಲಾಗ್ಸ್, ಇವರಿಬ್ರಿಗೂ ಏನು ಹತ್ಕೊಂಡಿತ್ತು ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಅದರಿಂದ ಇನ್ನೊಬ್ರಿಗೆ ಮಾತು ಬೆಳೀತಾ ಬೆಳೀತಾ ಮೊನ್ನೆ ನಮ್ಮ ಕಿತ್ತಾಡಿ ಕಿರಣ್ ಅವರು ಒಂದು 3 ವಿಡಿಯೋ ಹಾಕಿದರು 3 ಜನದ ಬಗ್ಗೆ. ಇರಲಿ, ಅವ್ರವ್ರ ಮನಸ್ಸಲ್ಲಿ ಏನೇನಿತ್ತು ಅದನ್ನು ಅವ್ರವ್ರು ಹೇಳಿದ್ದಾರೆ, ತಪ್ಪೇನಿಲ್ಲ. ಬಟ್ ತಾಯಿ ಫೋಟೋ ಹಾಕೋದು, ತಾಯಿ ವಿಡಿಯೋಗಳು ಹಾಕೋದು ಅವೆಲ್ಲ ಬೇಕಾಗಿರಲಿಲ್ಲ. ನಮಗೂ ಒಂದು ಸಲ ನೋಡಿದವ್ರಿಗೆ ಏನು ಗುರು, ಅವ್ರದ್ದು ಲಂಡನ್ ರೈಡ್ ಮುಗಿಸಿದ್ರಲ್ಲ, ಆ ವಿಡಿಯೋಸ್ ಎಲ್ಲ ನೋಡಿ ಏನು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಗೆ ಅನಿಸ್ತಾ ಇದೆ ಗುರು, ನಾವು ಒಂದು ದಿವಸ ಹೋಗ್ಬೇಕು ಗುರು ಅಲ್ಲಿಗೆ ಅಂತ. ಬಟ್ 3 ವಿಡಿಯೋ ಹಾಕಿದ್ಮೇಲೆ ನಮಗೆ ಒಂಥರ ಆಗೋಯಿತು. ಬಟ್ ಈ ಒಂದು ವಿಷಯ ಏನಂದರೆ, ಅವ್ರು ಆಮೇಲೆ 3rd ವಿಡಿಯೋ DV ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೇಳಿದ್ರು, ಇಲ್ಲ ನಾನು ಇನ್ನೂ ಇದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಮ್ಮ ವೀಕ್ಷಕರಿಗೆ ಅದು ಆಗಲ್ಲ, ಅವ್ರ ಫ್ಯಾನ್ಸಿಗೆ ಅಂತೆಲ್ಲ ಹೇಳಿದ್ರು. ವಿಚ್ ಈಸ್ ಗುಡ್, ಇನ್ನೇನು ಮಾತಾಡಲ್ಲ ಅಂತ. ಬಟ್ ಇದು ಇಲ್ಲಿಗೆ ನಿಲ್ಲಲ್ಲ ಗೈಸ್, ಬರೆದು ಕೊಡ್ತೀನಿ. ಗೌತಮ್ ನಾಯ್ಡು ಅವರು 7 ಸಿಸ್ಟರ್ಸ್ ರೈಡಲ್ಲಿದ್ದರು. ಅವ್ರದ್ದು ಸೆಕೆಂಡ್ ವಿಡಿಯೋ ನೋಡಿ ನೆಕ್ಸ್ಟ್ ಲೆವೆಲಲ್ಲಿ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು ಇವ್ರದ್ದು ವಿಡಿಯೋ ನೋಡ್ಬಿಟ್ಟು. ಯಾಕಂದರೆ ಅವ್ರು ಮಾತಾಡೋದು, ಅವರು ಇಂಗ್ಲೀಷಲ್ಲಿ ಮಾತಾಡ್ತಿದ್ದಿದ್ದು ಅವೆಲ್ಲ ನೋಡಿ ಇನ್ನು ಅವರಂತೂ ಬಿಡಲ್ಲ, ಅವರಂತೂ ಪಕ್ಕ ಏನಾರು ಒಂದು ರಿಪ್ಲೈ ಮಾಡೇ ಮಾಡ್ತಾರೆ. ದೀಪು ಅವರು ಏನಕ್ಕೆ ಸುಮ್ಮನೆ ಇದ್ದಾರೋ ನನಗೂ ಗೊತ್ತಿಲ್ಲ, ಯಾಕಂದರೆ ಆ ಮನುಷ್ಯನ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ. ಸುಮ್ಮನೆ ಇಲ್ದಿರೋ ಮನುಷ್ಯ ಅಲ್ವೇ ಅಲ್ಲ. ನಿಜ ಗೈಸ್, ಅವ್ರವ್ರ ಇಷ್ಟ ಏನಾರು ಮಾಡ್ಕೊಳ್ಳಿ. ಯಾಕಂದರೆ ನಾವು ಹೋಗ್ಬಿಟ್ಟು ಗುರು ನೀನು ಹಂಗೆ ಮಾಡಬೇಡ ಅಣ್ಣ, ನೀನು ಸುಮ್ಮನೆ ಇರೋಣ, ನೀನು ಮಾಡಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಅವ್ರವ್ರಿಗಿರಲಿ. ನನ್ನ ಪಾಯಿಂಟ್ ಇಷ್ಟೇ ಗುರು, ಯಾರಾದರೂ ನಾಳೆ ನಮ್ಮ ಟಿಪಿಕಲ್ ಕನ್ನಡಿಗ ಅವರಾಗಿರಲಿ, ಕಿತ್ತಾಡಿ ಕಿರಣ್ ಆಗಿರಲಿ, ಗೌತಮ್ ನಾಯ್ಡು ಆಗಿರಲಿ, ಅಥವಾ ನಮ್ಮ DV ಆಗಿರಲಿ, ಯಾವನೇ ಆಗಿರಲಿ, ಅವನು ಎಂಥ ಯೂಟ್ಯೂಬರೇ ಆಗಿರಲಿ, ನಿಮ್ದೆಷ್ಟೈತೆ ಅಷ್ಟೇ ಮಾತಾಡ್ರಿ. ಅವ್ರೇನಾರ ಮುಂದೆ ಸಿಕ್ಕಿದಾಗ ಅಥವಾ ಅವ್ರಿಗೇನಾರ ಮಾತಾಡಬೇಕಾದ್ರೆ, ಅಣ್ಣ ಆರಾಮ ಅಣ್ಣ, ಊಟ ಆಯಿತಾ, ಏನು ಕತೆ, ಹೆಂಗೆ ನಡೀತಾ ಇದೆ ಎಲ್ಲ, ಇಲ್ಲ ನಿಮ್ದೇನಾರು ಯೂಟ್ಯೂಬ್ ಚಾನಲ್ ಇತ್ತ ಅಣ್ಣ ನಂದು ಹಿಂಗಿದೆ, ನಾನು ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಾನು ಏನು ಮಾಡಬೇಕು, ನಿಮ್ಮ ಕಡೆಯಿಂದ ಏನಾರು ಇನ್ಪುಟ್ಸ್ ಕೊಡ್ತೀರಾ ಕೊಡಿ, ಆ ಥರ ಇರಬೇಕು ಕಾನ್ವರ್ಸೇಷನು. ಅದನ್ನು ಬಿಟ್ಟು ಅಣ್ಣ ಏನಣ್ಣ ನಿಮ್ಮ ಬಗ್ಗೆ ಹಂಗೆ ಹಿಂಗೆ ಮಾತಾಡ್ದ ಅವೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು. ಅದು ಈ ಥರ ಆಗಿನೇ ಈ ವಿಷಯ ತುಂಬ ದೊಡ್ಡದಾಗ್ತಾ ಇರೋದು. ಅಲ್ಲಯ್ಯ, ನಾನು ಒಂದು ಹೇಳ್ತೀನಿ, ದೀಪು ಸರ್, DV ಇನ್ ಕನ್ನಡ, ಅಣ್ಣ ನೀವು GS 310 ನಿಮ್ಮ ಆಕ್ಸಿಡೆಂಟ್ ಆದಮೇಲೆ GS 310ಇಂದನೂ ನಾನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ, ಓಕೆನಾ ಸರ್? ನೀವು ದಯವಿಟ್ಟು ನನ್ನ ವಿಡಿಯೋನ ನೀವು ತಪ್ಪಾಗಿ ತಿಳ್ಕೊಂಡು ಆಮೇಲೆ ಇವನು ಯಾರಪ್ಪ ಅಂತ ದಯವಿಟ್ಟು ತಲೆಗೆ ತೊಗೋಬೇಡಿ, ಸರಿನಾ ಸರ್? ನೀವು ಕೊಡೋದು ಎಂತೆಂಥ ಗಾಡಿ ನೀವು ಫೀಚರ್ ಮಾಡಿದ್ದೀರಾ ನಿಮ್ಮ ಚಾನಲಲ್ಲಿ. ಸೊ ನಾನು ನಿಮ್ಗೆ ಹೇಳೋದು ಇಷ್ಟೇ ಸರ್, ನಿಮ್ಮ ಹತ್ರ ಯಾರೇ ಬರಲಿ ಇಷ್ಟೇ ಹೇಳಿ, ಅವರು ನಿಮ್ಮ ಬಗ್ಗೆ ಏನೇ ಮಾತಾಡೋಕೆ ಬಂದ್ರೂ ನಂದು ಅವ್ರದ್ದು ಕಂಡ್ರೋ, ನೀವೆಲ್ಲ ಏನಕ್ರೋ ಇಂಟರ್ಫಿಯರ್ ಆಗ್ತೀರಾ ಅಂತ. ಸರ್ ಇದೊಂದು ಇನಿಷಿಯೇಟಿವ್ ತೊಗೊಳ್ಳಿ ಸರ್, ನಮ್ಮ ಕಣ್ಣಲ್ಲಿ ನೀವೆಲ್ಲೋ ದೊಡ್ಡದಾಗಿ ನೀವು ಕಾಣ್ಕೊಂಬಿಡ್ತೀರಾ. ಆಮೇಲೆ ಈ ಕಡೆ ಬಂದರೆ ಟಿಪಿಕಲ್ ಕನ್ನಡಿಗ ಅವರು, ಅಣ್ಣ ನಿಜವಾಗ್ಲೂ ನಾನು ಒಂಥರ ನಿಮ್ಮ ವಿಡಿಯೋ ನೋಡಿ ಸೈಕಾಗ್ಬಿಟ್ಟೆ ಅಣ್ಣ. ಏನಣ್ಣ ವಿಡಿಯೋಸು ಎಡಿಟಿಂಗು, ನಿಜವಾಗ್ಲೂ ಇವಾಗ ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಆ ಕಷ್ಟ ಏನು ಅಂತ ನನಗೆ ಗೊತ್ತು, ಒಂದೊಂದು ವಿಡಿಯೋ ಎಡಿಟ್ ಮಾಡಿ ಹಾಕೋದು. ಅಂಥದ್ರಲ್ಲೂ ಅವರಷ್ಟು ಪರ್ಫೆಕ್ಟಾಗಿ ಅಷ್ಟು ಟೈಮಿಂಗಲ್ಲಿ ಹಾಕ್ತಾರಲ್ಲ, ನಿಜವಾಗ್ಲೂ ಸರ್ ನೀವೆಲ್ಲ ಗ್ರೇಟು ಸರ್. ನಿಮ್ಮನ್ನ ನೋಡಿ ನಾವು ಕಲಿಬೇಕು. ಇಂಥ ವಿಷಯನ ದಯವಿಟ್ಟು ನಮ್ಗೆ ಹೇಳ್ಕೊಡಿ.
ಇಂಥ ವಿಷಯನ ನೀವು ಸ್ಪ್ರೆಡ್ ಮಾಡಿ ಅಥವಾ ನಾಲೆಜಬಲ್ ವಿಡಿಯೋ ಕೊಡಿ. ಅದನ್ನು ಬಿಟ್ಟು ಅವನಂಗಂದ ಹಿಂಗಂದ ಅದೆಲ್ಲ ಬೇಡ ಸರ್. ನೀವು ಅಷ್ಟೇ, ಯಾರೇ ಕೇಳಲಿ, ನೀವೊಬ್ಬರೇ ಅಲ್ಲ, ಲಂಡನ್ ರೈಡ್ ಮುಗಿಸ್ಕೊಂಬಂದಿರೋ ಕಿತ್ತಾಡಿ ಕಿರಣ್ ಅವರು ಅಷ್ಟೇ. ಬನ್ನಿ, ಯಾರು ಕೇಳಿದ್ರೆ ಅದ್ರ ಬಗ್ಗೆ ಮಾತು ಬೇಡಪ್ಪ. ಬೇರೆ ಏನಾರ ಐತಾ, ನಿಂದೇನು ಕತೆ ಅದನ್ನು ಕೇಳ್ರಿ. ಮೊನ್ನೆ ನಮ್ಮ ಇವರು ಒಂದು ಜೀಪ್ ರ್ಯಾಲಿ ವಿಡಿಯೋ ಹಾಕಿದ್ರಲ್ಲ, ಯಾರು ಟಿಪಿಕಲ್ ಕನ್ನಡಿಗ ಅವರು. ಫಸ್ಟ್ ವಿಡಿಯೋದಲ್ಲಿ ಒಂದು ಜೀಪ್ ದಬಾಕೊಂಡ್ಬಿಡ್ತು, ಅದೇನೋ 0 ಜೀಪ್ ಅಂತ ಏನೋ ಕರೀತಾರೆ, ರೆಡ್ ಕಲರ್ ಇತ್ತು. ಅದರೊಳಗಡೆ ಇದ್ದವ್ರೆ ಅವರು. ಎಷ್ಟೋ ಜನ ನಾನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅಣ್ಣ ಏನಣ್ಣ ಅದು ಹಂಗೆ ಹಿಂಗೆ ಅಂತ ಕಾಂಟ್ರವರ್ಸಿ ಬಗ್ಗೆನೇ ಮಾತಾಡೋಕೆ ಹೋಗ್ತಾರೆ. ಬಿಟ್ಟು ಅದ್ರ ಬಗ್ಗೆ ಕೇಳ್ರಿ ಅಣ್ಣ, ಜೀಪ್ ಏನಾಯ್ತಣ್ಣ, ನಿಮ್ಗೇನಾಯ್ತಣ್ಣ, ನೀವು ಆರಾಮ, ಹೆಂಗಣ್ಣ ಅದೆಲ್ಲ ಏನಾಯಿತು ಅದ್ರ ಬಗ್ಗೆ ಕೇಳ್ರಯ್ಯ, ನಾಲೆಜ್ ತೊಗೊಳ್ರಿ. ಅದನ್ನು ಬಿಟ್ಟು ಅವನಂಗಂದ ಹಿಂಗಂದ ಅಂತ ಏನಕ್ಕೆ ಮಾತಾಡ್ತಾ ಇದ್ದೀರಾ? ಅವ್ನ ಕಮೆಂಟ್ ಬಾಕ್ಸ್ ನೋಡ್ರಿ, ಇವ್ನ ಕಮೆಂಟ್ ಬಾಕ್ಸ್ ನೋಡ್ರಿ, ಏನದು ಅರ್ಥನೇ ಆಗ್ತಾ ಇಲ್ಲ. ಬಿಡ್ರೆ ಅವ್ರವ್ರ ಪರ್ಸ್ನಲ್ಲು. ಇದು ಹೆಂಗಾಗೋಯ್ತಂದರೆ, ನಿಮ್ಮ ಮನೇಲಿ ನಿಮ್ಮ ಅಣ್ಣ ತಮ್ಮ ಜಗಳ ಆಡ್ತಾರೆ, ಪಕ್ಕದ ಮನೆಯವರು ಅಕ್ಕಪಕ್ಕದ ಮನೆಯವರು ರಿಲೇಷನ್ಸ್ ಅವರು ಅಡ್ವಾಂಟೇಜ್ ತೊಗೊಂಡು ಅದು ಮಜಾ ತೊಗೊಂಡಂಗೆ ಆಯಿತು. ಇದರಿಂದ ಏನಾಗ್ತಿದೆ ಹೇಳಿ, ನಮ್ಮ ಕನ್ನಡ ಕಮ್ಯುನಿಟಿ ಒಂಥರ ನೋಡೋವೇನೇ ಬೇರೆ ಗುರು. ಬೇರೆ ಕಮ್ಯುನಿಟಿ, ಇವಾಗ ಹಿಂದಿ ಚಾನಲಲ್ಲಿ ಅವ್ರ ಕಮ್ಯುನಿಟಿಲೂ ಬೇಜಾನ್ ಜಗಳಗಳಿದೆ. ಬಟ್ ನಮಗೂ ಅವ್ರಿಗೂ ಒಂದೇನಾ ಗುರು, ನಾವು ಹೆಂಗಿದ್ದೀವಿ? ಹೌದು, ನೆಕ್ಸ್ಟು ನಾವೆಲ್ಲ ಒಗ್ಗಟ್ಟಾಗ್ಬಿಟ್ಟು ಅಂಥವ್ರ ಕಾಂಪಿಟೇಷನ್ ಕೊಡಬೇಕು. ಗೌತಮ್ ನಾಯ್ಡು ಅವ್ರದ್ದು ಒಂದು ಲೈನ್ ನನಗಿನ್ನೂ ಕಿವಿಲಿದೆ. ಅವರು ಅಲ್ಲಿ ಯಾವುದಪ್ಪ ಒಂದು 2 years ಬ್ಯಾಕ್ ಅನ್ಸುತ್ತೆ, ಅವ್ರು ಕೆಲಸ ಬಿಡೋಕ್ಕಿಂತ ಮುಂಚೆ ಅವರು ಒಂದು ಪೊಲೀಸ್ ವಿಡಿಯೋ ಹಾಕಿದ್ರು, ಭಯಂಕರ ವೈರಲ್ ಆಗಿಬಿಟ್ಟಿದ್ದು ಬಿಡಿ. ಅದಂತೂ ಅವ್ರು ಎಷ್ಟು ರೆವೆನ್ಯೂ ಬಂದಿದೆ ಅಂತೆಲ್ಲ ತೋರಿಸ್ತಾ ಇದ್ರು. ಆವಾಗ ಗೌತಮ್ ನಾಯ್ಡು ಅವ್ರ ಜೊತೆ CK, ಆಮೇಲೆ ಇವರು ಡ್ಯೂಕ್ ಗಿರಿ ಅವರು ಎಲ್ಲ ಇದ್ದರು. ಅವ್ರು 3 ಜನದ್ದು ಏನು ಮಜಾ ಇರ್ತಿತ್ತು ಅವ್ರ ವಿಡಿಯೋಸ್ ನೋಡೋಕ್ಕೆ ಅಂತೀರಾ. ಆವಾಗ ಅವ್ರೊಂದು ಮಾತು ಹೇಳಿದರು ನೋಡ್ರಿ, ನಾವು ಹೆಂಗೆ ಕಂಟೆಂಟ್ ಹಾಕಬೇಕು ಅಂದರೆ, ನಕ್ಕನ್ ಯೂಟ್ಯೂಬರ್ ಬಂದ್ಬಿಟ್ಟು ಅಣ್ಣ ನಿಮ್ಮದು ವಿಡಿಯೋ ಇಷ್ಟಕ್ಕೆ ಕೊಡಿ ಅಣ್ಣ ಅಂತ ಕೇಳಂಗಿರ್ಬೇಕು. ಆ ಥರ ಕಾಂಪಿಟೇಷನ್ ಬೆಳೆಸ್ಬೇಕು. ಅದು ಬಿಟ್ಟು ಏನ್ರಯ್ಯ ದೀಪು ಅವ್ರ ಬಗ್ಗೆ ಇಂಡೈರೆಕ್ಟಾಗಿ ಏನೋ ಟಾಂಟ್ ಮಾಡೋದಂತೆ, ಇವ್ರ ಬಗ್ಗೆ ಟಾಂಟ್ ಮಾಡೋದಂತೆ, ಲಾಯರ್ ಸರು ಹಿಂಗಂದ್ರು ಅಂತ ದೀಪು ಅವ್ರಿಗೆ ತಂದಿಡೋದಂತೆ. ಏನ್ರಯ್ಯ ಇವೆಲ್ಲ ನಡೀತಾ ಇರೋದು? ಅಲ್ಲ ಗೈಸ್, ನಾನು ನಿಮಗೆ ಓಪನ್ ಆಗಿ ಒಂದು ಕ್ವಶನ್ ಹಾಕ್ತೀನಿ, ಇದು ಇನ್ಸ್ಟಾಗ್ರಾಮಲ್ಲೂ ಹೋಗುತ್ತೆ ಗೈಸ್. ಜಸ್ಟ್ ಇಮ್ಯಾಜಿನ್, ಯೂಟ್ಯೂಬಲ್ಲಿ ಒಂದು ವಿಡಿಯೋ ಬರುತ್ತೆ, ದೀಪು ಅವ್ರ ಬೈಕು, ದೀಪು ಅವ್ರ ಸ್ಪೀಡು, ದೀಪು ಅವ್ರ ಸ್ಟೈಲು, ಟಿಪಿಕಲ್ ಕನ್ನಡಿಗ ಅವ್ರ ಎಡಿಟಿಂಗು, ಟಿಪಿಕಲ್ ಕನ್ನಡಿಗ ಅವ್ರ ಸ್ವ್ಯಾಗು. ಇದು ದೀಪು ಮತ್ತು ಟಿಪಿಕಲ್ ಕನ್ನಡಿಗ ಇವರಿಬ್ಬರು ಒಂದಾಗಿ ಒಂದು ವಿಡಿಯೋ ಬಿಟ್ಟರೆ ಗೈಸ್ ಹಬ್ಬ ಅಂದ್ಕೊಳ್ರಿ. ನಮ್ಮಂಥ ಮೋಟೋ ಬ್ಲಾಗರ್ಸು, ನಮ್ಮಂಥ ಒಂಥರ ಈ ಕಮ್ಯುನಿಟಿ ಫ್ಯಾನ್ಸ್ಗಳಿಗೆ ಅವತ್ತಂತೂ ನಿಜಾಲು ದೀಪಾವಳಿ ಹಬ್ಬ ಅಂದ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಗೈಸ್, ಇಬ್ಬರು ನಾವು ಒಂದು ಮಾಡಿ ಅವರಲ್ಲಿರೋ ಒಳ್ಳೊಳ್ಳೆ ಕಾಂಟೆಂಟ್ನ ನಾವು ಯೂಟ್ಯೂಬಿಗೆ ತೊಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತೊಗೊಂಡು ಬಂದರೆ ನಮ್ಮ ಕಮ್ಯುನಿಟಿ ಅಲ್ವಾ ಹೆಸರಾಗೋದು. ನೀವು ಒಂದು ಸಲ ಯೋಚನೆ ಮಾಡಿ. ಇಲ್ಲ ನಾನು ಮಾತಾಡ್ತಾ ಇರೋ ತಪ್ಪು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ದೀಪು ಅವ್ರದ್ದು ಕಂಟೆಂಟು ಏನೋ ಬೈಕ್ದಾಗಿರ್ಬೋದು, ಕಾರ್ದಾಗಿರ್ಬೋದು, ಅವ್ರದ್ದು ಪ್ಲಸ್ಸು ಎಡಿಟಿಂಗು ಮತ್ತು ಸ್ವ್ಯಾಗು ಯಾರ್ದು ಟಿಪಿಕಲ್ ಕನ್ನಡಿಗ ಅವ್ರದ್ದು ಹೆಂಗಿರುತ್ತೆ ಗೈಸ್ ನೋಡೋಕ್ಕೆ. ನೀವೇ ಒಂದು ಸಲ ಲೆಕ್ಕ ಹಾಕ್ಕೊಳ್ಳಿ, ಸುಮ್ಮನೆ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೊಂದು ಕಡೆ ಆಯಿತಾ, ಗೌತಮ್ ನಾಯ್ಡು ಅವರು ಒಂದು ಕಾಲದಲ್ಲಿ ವಿಡಿಯೋ ಮಾಡ್ತಾಯಿದ್ರು. ಇವಾಗೆಲ್ಲ ಬಿಡಿ, ಗೌತಮ್ ನಾಯ್ಡು ಅವ್ರದ್ದು ವಿಡಿಯೋ ಅಷ್ಟೊಂದಿಲ್ಲ. ಗೌತಮಣ್ಣ, ನೀನೇ ಇದಕ್ಕೆ ನೀನು ಏನಾರು ಈ ವಿಡಿಯೋ ನೋಡ್ತಾ ಇದ್ರೆ ನೀನು ಇದು ನಾನು ಸ್ವಲ್ಪ ಎಚ್ಚೆತ್ಕೋಬೇಕು ಅಣ್ಣ. ನಿಮ್ಮದು ಎಲ್ಲ ರೈಡ್ಗಳು ನೋಡಿದ್ದೀನಿ ಅಣ್ಣ, ಒಂದೊಂದು ಜಾಗದ ಬಗ್ಗೆ ಏನಣ್ಣ ಎಕ್ಸ್ಪ್ಲೇನ್ ಮಾಡ್ತೀಯ ನೀನು ಅಣ್ಣ? ನೀನು ನಂಬಲ್ಲ ಅಣ್ಣ, ಎಷ್ಟೋ ಜನ ಸ್ಕೂಲ್ ಮಕ್ಕಳು ಅದನ್ನು ನೋಡಿದಾರಣ್ಣ. ಒಂದು ಸಲ ಈ ನಾರ್ತ್ ಟ್ರಿಪ್ಪಲ್ಲಿ ಅನಿಸುತ್ತೆ, ಯಾವುದೋ ಒಂದು ಕಾಪಿ ರೈಟ್ ಬಂದುಬಿಟ್ಟಿತ್ತು ಅಂತ ರಾತ್ರಿ ಅದನ್ನು ಎಡಿಟ್ ಮಾಡಿ ಮತ್ತೆ ಹಾಕಿದ್ರಣ್ಣ. ಒಂದೊಂದು ಇಂಚು ಹೇಳ್ತೀರಾ ಅಣ್ಣ? ಅಣ್ಣ ಈ ಒಂದು ವಿಡಿಯೋ ನೆಕ್ಸ್ಟು ಅಣ್ಣ ಒಂದು ಇನ್ನೊಂದು ಥರ ವಿಡಿಯೋ ಬರುತ್ತೆ, ನಿಮ್ಮ ಎಕ್ಸ್ಪ್ಲನೇಷನ್ನು, ನಿಮ್ಮದು ಕ್ಯಾಮ್ರಾ ಆ್ಯಂಗಲ್ಲು, ಮತ್ತು ಇವರು ಯಾರಪ್ಪ ನಮ್ಮ ಲಾಯರ್ ಸರ್ ಕಿತ್ತಾಡಿ ಕಿರಣ್ ಅವ್ರದ್ದು ಸ್ವ್ಯಾಗು, ಅವ್ರದ್ದು ಒಂದು ಮಾತಾಡೋ ಶೈಲಿ ಹೆಂಗಿರುತ್ತಣ್ಣ ನಿಮ್ಮದು ಕಾಂಬಿನೇಷನಲ್ಲಿ ವಿಡಿಯೋ ಬಂದರೆ ಅಣ್ಣ ನಾನು ಬರ್ತ್ಕೊಡ್ತೀನಣ್ಣ, ಕಳೆದೋಗ್ಬಿಡ್ತಾವಣ್ಣ ವ್ಯೂಸ್ಗಳೆಲ್ಲ. ಬಿಡ್ರಿ ಇವೆಲ್ಲ ಜಗಳ ಇದ್ದಿದ್ದೆ, ಯಾರೇ ಬಂದ್ರೂ ಅವ್ರಿಗೆ ಹೇಳ್ರಿ ನಂದು ಕಣಯ್ಯ ಜಗಳ, ನಿಂದೇನಕ್ಕೋ, ನಿನ್ನ ಹತ್ರ ಬಂದಿದ್ದೇನೋ ಸೆಲ್ಫಿ ತೊಗೊಂಡೇನೋ ಏನಾರು ಮಾತಾಡಿದ್ದಿತ್ತನೋ ಹೊಡ್ರು ಅಷ್ಟೇ ಅಣ್ಣ. ದಯವಿಟ್ಟು ಎಂಟರ್ಟೈನ್ ಮಾಡಿಬಿಡೋಣ, ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟು ಪ್ಲೀಸ್.
ಅದು ಬಿಟ್ಟು ಇನ್ನೂ ಒಂದು ಕಮ್ಯುನಿಟಿ ಇದೆ, ಗೇಮಿಂಗ್ ಕಮ್ಯುನಿಟಿ. ಒಂದು ಕಡೆ ಡೌರಾಜ್ ಅವ್ರು ಆಗಿರ್ಬೋದು, ಒಂದು ಕಡೆ SMR ಆಗಿರ್ಬೋದು, ಇನ್ನೂ ಒಂದು ಕಡೆ ಅವರು ರೆಡ್ ಪ್ಯಾರಾಸೈಟ್ ಅನ್ನೋರು ಆಗಿರ್ಬೋದು. ನನಗೆ ಈ ಕಾಂಟ್ರವರ್ಸಿ ಬಗ್ಗೆ ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಗೈಸ್. ಬಟ್ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಅದೇನು ಎತ್ತ ಅಂತ ನನಗೆ ಗೊತ್ತಿಲ್ಲದೇ ಇರೋ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಗೈಸ್. ಅವ್ರದ್ದು ಅಷ್ಟೇ. ಜಸ್ಟ್ ಇಮ್ಯಾಜಿನ್ ಇವ್ರುಗಳು, ನಾನು ಪಬ್ಜಿ ಆಡ್ತೀನಿ. ಲೈಕ್ ಪಬ್ಜಿನಲ್ಲಿ ಏನಂದರೆ 4 ಜನ ಸೇರಿ ಅದು ಒಂದು ಗೇಮ್ ಅಂತ ಆಡೋದು, ಟೀಮ್ ಇವೆಂಟ್ ಥರ ಗೈಸ್. ಜಸ್ಟ್ ಇಮ್ಯಾಜಿನ್ ಇವ್ರು 4 ಜನನೂ ಒಂದು ಟೀಮ್ ಆಗಿ ಪಬ್ಜಿಗೆ ಆಡಿದ್ರೆ ಹೆಂಗಿರುತ್ತೆ ಗೈಸ್. ನಾನು ಅವ್ರ ಸ್ಟ್ರೀಮು ನೋಡಿದ್ದೀನಿ, ಇವ್ರ ಸ್ಟ್ರೀಮು ನೋಡಿದ್ದೀನಿ. SMR ಅಂತೂ ಬಿಡ್ರಿ, ನಾನು ಮುಂಚೆಯಿಂದನೂ ನೋಡ್ತಾ ಇದ್ದೀನಿ. ಅವರೊಂದು ಚಿಕ್ಕ ಇದರಲ್ಲಿ ಮಾಡ್ತಾಯಿದ್ರಪ್ಪ, ಗ್ರೀನ್ ಮ್ಯಾಟ್ ಹಾಕ್ಕೊಂಡು ಅವ್ರ ಮನೆ ಫಸ್ಟ್ ಫ್ಲೋರಲ್ಲೋ ಎಲ್ಲೋ ಲ್ಯಾಪ್ಟಾಪ್ ಇಕ್ಕೊಂಡು ಮಾಡ್ತಾಯಿದ್ರು. ಅವ್ರು ಹೋಮ್ ಟೂರ್ ಎಲ್ಲ ಮಾಡಿದರು. ನಾನು ಅವಾಗಲಿಂದನೂ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ. ಆಮೇಲೆ ಡೌರಾಜು ಅಷ್ಟೇ, ಅವರು ಫಸ್ಟು ಕಂಪ್ಯೂಟ್ರಲ್ಲಿ ಆಡಬೇಕಾದ್ರೂ ನಾನು ನೋಡಿದ್ದೀನಿ. ಇವಾಗ ಅದು ಒಂದು ಇದ್ರ ಥರ ಟ್ಯಾಬಲ್ಲಿ ಆಡ್ತಾರೆ. ರೆಡ್ ಪ್ಯಾರಾಸೈಟು ಅಷ್ಟೇ, ಅವರು ಎಲ್ಲ ಥರ ಗೇಮ್ಸ್ ಆಡ್ತಾ ಇರ್ತಾರೆ. ಹಾರರ್ ಆಗಿರ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಗೈಸ್, ಇವರಿಬ್ರದ್ದು ಒಂಥರ ಕಾಂಬಿನೇಷನ್, ಒಂಥರ ಸಮ್ಮಿಲನ ಆದರೆ ಹೆಂಗಿರುತ್ತೆ ಗೈಸ್. ಅದು ಯಾವನು ಹಿಂದಿಯವನು ಅದೆಲ್ಲ ಹೋಗ್ಬಿಟ್ಟು ಪಬ್ಜಿನಲ್ಲಿ ಕಪ್ ಹೊಡ್ಕೊಂಬಂದೆ ಅಂತಂತಾರೆ. ಇವ್ರುಗಳು ಒಂದಾಗ್ಬಿಡ್ಲಿ ಹುಚ್ಚ ಊಹಿಸ್ಬಿಡ್ತಾರೆ, ಎಲ್ಲರಿಗೂ ಬಿಡಲ್ಲ. ಬಟ್ ಏನು ಮಾಡ್ತಿದ್ದೀರಾ, ಒಂದಾಗ್ತಾ ಇಲ್ಲ. ಅದು ಅವರೇ ಆಗ್ತಾ ಇಲ್ವೋ ಅಥವಾ ಸಮಾಜ ಬಿಡ್ತಾ ಇಲ್ವೋ? ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಬಿಗಿನಂಗೆಲ್ಲ ಹೇಳಿದ್ದು, ಇದಕ್ಕೆ ಒಂದಲ್ಲ ಒಂದು ರೀತಿ ನಾವು ಕಾರಣನೇ ಅಂತ ಗೈಸ್. ನಾನು ಕಮೆಂಟ್ ಮಾಡೋ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಬಿಡ್ರಿ. ಇವಾಗ ನಿಮ್ಮ ಮನೆಯಲ್ಲಿ ಯಾರೋ ಅಣ್ಣ ತಮ್ಮನೋ, ಅಕ್ಕ ತಂಗಿನೋ, ಅಥವಾ ಅಪ್ಪನೋ ಅಣ್ಣನೋ ಜಗಳ ಆಡ್ತಾಯಿದ್ರೆ 4ನೇವನೋ 3ನೇವನೋ ಬಂದ್ಬಿಟ್ಟು ಅದನ್ನು ತೊಗೊಂಡು ಮಾತಾಡೋದು ಎಷ್ಟು ಸರಿ? ಒಂದು ಸಲ ಯೋಚನೆ ಮಾಡಿ ಗೈಸ್. ಆದಷ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ, ನೆಗೆಟಿವಿಟಿ ಬೇಡ. ಓಕೆ ಫ್ರೆಂಡ್, ಬಾಯ್.